ಹೆಬ್ಬುಲಿ ಚಿತ್ರದ ವಿಕ್ಟರಿ ಡ್ರೈವ್ಗೋಸ್ಕರ ಊರು ತಿರುಗಾಡ್ತಿರೋ ಕಿಚ್ಚನಿಗೆ ಬೆಳಗಾವಿಯ ಕೆಲವು ಅಭಿಮಾನಿಗಳು ಶಾಕ್ ಕೊಟ್ಟಿದ್ದಾರೆ. ತಮಗೆ ಸಿಕ್ಕಿರೋ ಸೀಮಿತ ಸಮಯದಲ್ಲಿ ಕಿಚ್ಚ ಆದಷ್ಟು ಪ್ರದೇಶಗಳನ್ನ ಕವರ್ ಮಾಡೋ ಪ್ರಯತ್ನ ಮಾಡ್ತಿದ್ದಾರೆ. ಆದ್ರೂ ಪ್ರತಿಯೊಂದು ಕಡೆಗೂ ಹೋಗೋದಕ್ಕೆ ಆಗಲ್ಲ ಅಲ್ವಾ? ಬೆಳಗಾವಿಯಲ್ಲಿ ಕಿಚ್ಚನಿಗೋಸ್ಕರ ಕಾದು ಹತಾಶರಾದ ಕೆಲವು ಅಭಿಮಾನಿಗಳು ಮೈ ಮೇಲೆ ಏನೇನೋ ಗೀಚ್ಕೊಂಡು ಪೆಟ್ರೋಲ್ ಹಿಡ್ಕೊಂಡು ನಿಂತಿದ್ದಾರಂತೆ. ಈ ವಿಷಯವನ್ನ ಟಿವಿ ವಾಹಿನಿಗಳ ಮೂಲಕ ಅರಿತ ಕಿಚ್ಚ ಮತ್ತು ಹೆಬ್ಬುಲಿ ನಿರ್ಮಾಪಕರು, ನಿರ್ದೇಶಕರು ಕ್ಷಮೆ ಯಾಚಿಸಿದ್ದಾರೆ. ಹೈದರಾಬಾದ್, ಕರ್ನಾಟಕದ ಎಲ್ಲಾ ಪ್ರದೇಶಗಳಿಗೂ 50 ದಿನ ಮುಗಿಯುವಷ್ಟರಲ್ಲಿ ಬರ್ತೀವಿ ಅಂತ ಮಾತು ಕೊಟ್ಟಿದ್ದಾರೆ. ಮೊದಲನೇದಾಗಿ ನನಗೆ ಕ್ಷಮಿಸಬೇಕು ಅಂತ ಕೇಳ್ಕೊತೀನಿ. ಯಾಕಂದ್ರೆ ನನಗೆ ಕೆಲವು ಊರುಗಳಿಗೆ ಬರೋಕ್ಕಾಗಿಲ್ಲ. ಇದ್ದಿದ್ದು 3 ದಿನಗಳಲ್ಲಿ ಎಷ್ಟು ಊರಿಗೆ ಹೋಗೋಕ್ಕಾಗುತ್ತೋ ಅಷ್ಟು ಊರಿಗೆ ಹೋಗೋಣ ಅನ್ಕೊಂಡು ಪ್ರಯತ್ನ ಪಟ್ವಿ. ಅಫ್ಕೋರ್ಸ್ ಕೆಲವರಿಗೆ ನಿರಾಶೆ ಆಗಿದ್ದು ಉಂಟು, ಕೆಲವರಿಗೆ ವಾಹಿನಿ ಮೂಲಕ ಗೊತ್ತಾಯ್ತು, ಕೆಲವರು ಬೆಳಗಾವಿಯಲ್ಲಿ ಪೆಟ್ರೋಲ್ ಇಟ್ಕೊಂಡು ನಿಂತಿದ್ದೀರಾ ಮೈತು ಮಾಡ್ಕೊಂಡು ಅಂತ. ದಯವಿಟ್ಟು ಅದು ಮಾಡಕ್ಕೆ ಹೋಗಬೇಡಿ. ನಿಮ್ಮ ಎಕ್ಸಾಮ್ಸ್ ಬರೀರಿ. ಖಂಡಿತವಾಗ್ಲೂ 50 ದಿನ ಆಗೋದ್ರೊಳಗೆ ನಾನು ಎಲ್ಲ ಆದಷ್ಟು ಊರುಗಳಿಗೆ ಮತ್ತೆ ಬಂದೇ ಬರ್ತೀನಿ ಅಂತ ನಾನು ಮಾತು ಕೊಡ್ತಾ ಇದ್ದೀನಿ. ದಯವಿಟ್ಟು ನನಗೆ ಕ್ಷಮಿಸಿ ಬರೋಕ್ಕಾಗಿಲ್ಲ. ಪ್ಲೀಸ್ ಏನೇ ಮಾಡ್ಕೊಳಕ್ ಹೋಗಬೇಡಿ, ಏನು ಮಾಡಬೇಡಿ ಅಷ್ಟೇ ದಯವಿಟ್ಟು. ಖಂಡಿತವಾಗ್ಲೂ 50ನೇ ದಿವಸದ ಫಂಕ್ಷನ್ಗೆ ನನ್ನ ಜವಾಬ್ದಾರಿ ನಾನೇ ಕರ್ಕೊಂಡ್ಬರ್ತೀನಿ. ಮತ್ತೆ ಬರೋ ಉದ್ದೇಶ ಇತ್ತು, ಸ್ವಲ್ಪ ಕಾರಣಾಂತರಗಳಿಂದ ಬರೋಕ್ಕಾಗಲಿಲ್ಲ, ಕ್ಷಮಿಸಿ. ಹೈದರಾಬಾದ್ ಕರ್ನಾಟಕದ ಭಾಗದ ಎಲ್ಲ ಊರುಗಳಿಗೂ ಬರ್ತೀವಿ, ಎಲ್ಲ ಕರ್ನಾಟಕದ ಪ್ರತಿಯೊಂದು ಪ್ಲೇಸಸ್ಗೂ ಬರ್ತೀವಿ. ನಾವೆಲ್ಲ ನಿಮ್ಗೆ ಥ್ಯಾಂಕ್ಸ್ ಹೇಳಕ್ ಬಯಸ್ತೀವಿ. ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಏನು ಅನಾಹುತಗಳು ಮಾಡ್ಕೊಂಬೇಡಿ. ಪ್ರಾಮಿಸ್ ಬಂದೇ ಬರ್ತೀನಿ ನಾನು. ಥ್ಯಾಂಕ್ ಯು. ಐ ಲವ್ ಯು. ನಿಮಗೆ ಈ ಸ್ಟೋರಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಸ್ಯಾಂಡಲ್ವುಡ್ ಸೆಂಟ್ರಲ್ಗೆ ಸಬ್ಸ್ಕ್ರೈಬ್ ಮಾಡಿ.